ಎಲೆಕ್ಷನ್ ಹೆಂಗ್ ನಡೀತಿದೆ? ಎಲೆಕ್ಷನ್ ನಾವೆಲ್ಲ ಬಿಜೆಪಿನೇ. ಯಾಕೆ? ಮೋದಿ ಮತ್ತೊಮ್ಮೆ ಬರಬೇಕು. ಸರಿ, ಬಿಜೆಪಿ ಇಲ್ಲಿ ಯಾರು ನಿಂತಿರೋದು? ಬಿಜೆಪಿ ಕಡೆಯಿಂದ ಈ ಕಡೆ ಮಲ್ಲೇಶ್ ಬಾಬು. ಬಿಜೆಪಿ ಕಡೆಯಿಂದ ನಿಂತಿರೋದು. ಜೆಡಿಎಸ್ ಕಡೆಯಿಂದ ನಿಂತಿರೋದು ಯಾರು? JDS ಇಂದಾನೆ, ಅವರಿಬ್ರು ಮೈತ್ರಿ ಅಲ್ಲ. ಹಾ, ಮಲ್ಲೇಶ್ ಬಾಬುನೇ ನಿಂತಿರೋದು. ಕಾಂಗ್ರೆಸ್ ಕಡೆಯಿಂದ ನಿಂತಿರೋದು ಯಾರು? ಕಾಂಗ್ರೆಸ್ ಕಡೆಯಿಂದ KH ಮುನಿಯಪ್ಪನ ಯಾರು? ಗೌತಮ್. ಗೌತಮ್ ಅವ್ರು ನಿಂತಿದ್ದಾರೆ. ಅವ್ರು ಗೆಲ್ಲಲ್ಲ ಅಂತ ಏನಕ್ಕೆ ಅಂತೀರಾ ನೀವು? ಗೌತಮ್ ಅವ್ರು ಗೆಲ್ಲಲ್ಲ ಅಂತ ಹೆಂಗ್ ಅನ್ಕೋತೀರಾ? ಗೌತಮ್ ಗೆಲ್ಲಲ್ಲ ಈ ಸರಿ. JDS BJP ಮೈತ್ರಿ ಆಗೈತೆ, ಅದು BJPನೇ ಬರೋದು. ಓಕೆ, ಲಾಸ್ಟ್ ಅಲ್ಲಿ ಬಿಜೆಪಿ ಕಡೆಯಿಂದಾನೆ ಗೆದ್ದಿದ್ರು ಮುನಿಸ್ವಾಮಿ ಅವರು. ಅವ್ರು ಈ ಸಲ ಯಾಕೆ ನಿಂತಿಲ್ಲ? ತುಂಬಾ ಭಯ ಬಂದಿದೆ ಅಂತ ಅಂತಿದ್ದಾರೆ. ಏನು ಭಯ ಇಲ್ಲ, ಅದೇನು ಇಲ್ಲ. ಅವರು ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ. ನಾವೆಲ್ಲ ವರ್ತೂರ್ ಪ್ರಕಾಶು ಫ್ಯಾನ್ಸು, ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು. ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡೋದು. ಅವರು ನಿಂತಿಲ್ಲ, ಅವ್ರ ಪರವಾಗಿ ಇವ್ರು ನಿಂತವ್ರೆ. ಇವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಏನು ಬೇಕೋ ಅದು ಮಾಡ್ತೀವಿ. ತುಂಬಾ ಜನ ಅಂತಿರೋದು ನಾವು ಇಷ್ಟು ದಿವಸ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ವಿ, ಇವಾಗ JDS ನಾವು ಹೆಂಗ್ ಸಪೋರ್ಟ್ ಮಾಡಲಿ ಅಂತ ಅಂತಿದ್ದಾರೆ ಬಿಜೆಪಿ ಸಪೋರ್ಟರ್ಸ್ ಕೆಲವೊಬ್ರು. ಇವಾಗ ಕೋಲಾರಲ್ಲಿ ಟಿಕೆಟ್ ಕೇಳಿದ್ರು, ಕೋಲಾರಲ್ಲಿ ಮಂಡ್ಯದಲ್ಲಿ ಟಿಕೆಟ್ ಕೇಳಿದ್ರು JDS ಅವರು. BJP ಮೈತ್ರಿ ಆಗಿದ ತಕ್ಷಣ ಅವ್ರಿಗೂ ಟಿಕೆಟ್ ಕೊಟ್ಟವ್ರೆ. ಇವಾಗ ಅವರು ಬಂದ್ರು ಒಂದೇ. ಇವಾಗ ಯಾರನ್ನ ಬರಲಿ, BJP ಅಂದರೆ ಯಾರನ್ನ ಬರಲಿ, ಅವ್ರಿಗೆ ಯಾರು ಸಪೋರ್ಟ್ ಮಾಡಬೇಕೋ ಅವ್ರಿಗೂ ನಾವು ಸಪೋರ್ಟ್ ಮಾಡೇ ಬರ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ಇಷ್ಟು ಬಿಸಿಲಲ್ಲಿ, ಇಷ್ಟು ಹೀಟಲ್ಲಿ ನಮ್ಮ ಆಟೋ ಅಣ್ಣಂದಿರು, ಆಟೋ ಚಾಲಕರೆಲ್ಲರೂ ಇಲ್ಲಿ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಏನೋ ಮಸ್ತಾಗಿ ನಗ್ತವ್ರೆ. ಅದೇನು ಅಂತ ಕೇಳಿಸ್ಕೊಂಡು ಹಂಗೆ ಇಲ್ಲಿ ಹೆಂಗಿದೆ ಹೀಟು ಎಲೆಕ್ಷನ್ದು ಅಂತ ಅದ್ರ ಬಗ್ಗೆ ಕೇಳೋಣ ಬನ್ನಿ. ಇಲ್ಲ ಅಣ್ಣ, ಇವಾಗ ಇಲ್ಲಿ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕಟ್ಟು ತುಂಬ ಜನ ಹೇಳ್ತಿರೋದೇನೆಂದರೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮ್ಮ ಆಟೋದವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ ಅಂತಿದ್ದಾರೆ. ಆಗ್ತಿದೆಯಾ ಆಗ್ತಿಲ್ವ ಅಣ್ಣ? ವೆಹಿಕಲ್ಸು ಜಾಸ್ತಿ ಇದೆ. ಹಾಂ, ಸೊ ಅದರಿಂದ ಏನಿದು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಬಸ್ ಫ್ರೀ ಮಾಡಿರೋದು ನಿಮ್ಗೇನು ತೊಂದರೆ ಆಗ್ತಿಲ್ಲ? ತೊಂದರೆ ಅಂತಲ್ಲ, ವೆಹಿಕಲ್ಸ್ ಜಾಸ್ತಿ ಇದೆ, ಅದೇ ಒಂದು ಎಫೆಕ್ಟ್. ಈ ಸಲ ಎಲೆಕ್ಷನ್ ತುಂಬ ಹೀಟಾಗಿ ನಡೀತಿದೆ. ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ನಿಂತಿರೋದು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. KV ಗೌತಮ್. K ಗೌತಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಕಡೆ ನಿಂತಿದ್ದಾರೆ. JDS ಕಡೆಯಿಂದ ನಿಂತಿರೋರು ಗೊತ್ತಾ ಯಾರಂತ? ಮಲ್ಲೇಶ್ ಬಾಬು ಅವರು. ಅವ್ರು ಗೊತ್ತಿರ್ಬೇಕಲ್ವ ನಿಮ್ಗೆಲ್ಲರಿಗೂ. ತುಂಬ ಜನ ಹೇಳ್ತಿರೋ ಅಂದರೆ ಮಲ್ಲೇಶ್ ಬಾಬು ಬಂದ್ಬಿಟ್ಟು ಇಲ್ಲಿ ಸ್ಥಳೀಯರು, K ಗೌತಮ್ ಅವರು ಆಚೆಯಿಂದ ಬಂದಿರೋರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಲ್ಲೇಶ್ ಬಾಬು ಅವರು ಏನು ಇವತ್ತವರೆಗೂ ನಮಗೂ ಸರಿಯಾಗಿ ಕಾಣಿಸಿಲ್ಲ ಅವರು. ಅರ್ಥ ಆಯ್ತಾ? ಬರೀ ಫೋಟೋಲ್ಲಿ ನೋಡಿರೋದಷ್ಟೇ, ಹೆಸರು ಕೇಳಿರೋದಷ್ಟೇ. ಇವಾಗ ಕತ್ತೂರು ಮಂಜು ಅಂತ ನಾವು ಹೆಸರು ಕೇಳಿದ್ರು, ಅವರು ಇದು ಮಾಡ್ತಾ ಇದ್ರು. ಬಂದ್ಬಿಟ್ಟು ಕೋಲಾರ್ಗಂತೂ ಒಳ್ಳೇದು ಮಾಡ್ತಾ ಇದ್ದಾರೆ ಅವರು, ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಸಲ ನೋಡೋಣ. ನಮ್ಮ ಪ್ರಕಾರ ಎಲ್ಲರೂ ನಾವು ಕಾಂಗ್ರೆಸ್ ಓಟ್ ಹಾಕ್ತೀರಿ. KV ಗೌತಮ್ ಅವರು ಏನು ಮಾಡ್ತಾರೆ ನೋಡೋಣ. ಹೆಂಗೆ ನಡೀತಿದೆ ಅಣ್ಣ ಈ ಸಲ ಎಲೆಕ್ಷನ್ ಹೀಟ್ ಇಲ್ಲಿ? ಸೂಪರಾಗಿ ನಡೀತಿದೆ. ಸೂಪರಾಗಿ ಅಂದರೆ ಯಾವ ಥರ ಅಂದರೆ ಇವಾಗ ಎರಡು ಪಾರ್ಟಿ ಒಂದಾಗ್ಬಿಟ್ಟಿದೆ. ಒಂದು ಪಾರ್ಟಿನಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಇನ್ನೊಂದು ಪಾರ್ಟಿ ಸಪೋರ್ಟ್ ಮಾಡ್ಕೊತಾ ಇದ್ದಾರೆ. ನಮ್ಮ ಪಾರ್ಟಿ ಹಂಗಲ್ಲ, ಕಾಂಗ್ರೆಸ್ ಒಂದೇ ಪಾರ್ಟಿ ಒಂದೇ ಫೈಟ್. ಹೇಳಿ, ನಮ್ದು ಯಾರ್ದು ಸಪೋರ್ಟ್ ಇಲ್ಲ. ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಯಾರು ಗೊತ್ತಾ ನಿಮಗೆ? ಗೊತ್ತು. ಯಾರು? ಇಲ್ಲಿ ಹೊಸಬ್ರು ಬಂದಿದ್ದಾರೆ ಇವಾಗ. ಅವ್ರ ಹೆಸರೇನು? KV ಗೌತಮ್ ಅಂತ. ಹೆಸರೇ ಗೊತ್ತಿಲ್ಲವಲ್ಲ ನಿಮ್ಗೆ? ಹೆಸರು ಗೊತ್ತಿಲ್ಲ ಅಂದ್ರೆ ನಾವು ಅದೇನೇ ಹೆಸರು ಅಂತ ನಾಪ್ ಕೈಕೊಳಕ್ ಆಗಲ್ಲ. ಬಂದಿದ್ದಾರೆ ಅಂತ ಗೊತ್ತಾಯ್ತು. JDS ಕಡೆಯಿಂದ ಯಾರು ನಿಂತಿರೋದು ಗೊತ್ತಾ? JDS ಇಂದ ಯಾರು? JDS ಇಂದ BJP ಇಂದ ಒಂದೇ ಅಂತ ಗೊತ್ತಾಗಿದೆ. ಯಾರು ಗೊತ್ತಿರೋದು ಗೊತ್ತಾ? ಮಲ್ಲೇಶ್ ಬಾಬು. ಮಲ್ಲೇಶ್ ಬಾಬು ಅವ್ರು ಗೊತ್ತಾ ನಿಮ್ಗೆ? ನೋಡಿದ್ರಿ ಅಷ್ಟೇ. ಇವ್ರನ್ನ ನೋಡಿದ್ರೆ, ಗೌತಮ್ ಅವ್ರನ್ನ ಅವ್ರನ್ನೂ ನೋಡಿದ್ರಿ ಅಷ್ಟೇ. ಇಬ್ರು ನೋಡಿದ್ರಿ ಅಷ್ಟೇ. ಇನ್ನ ಕೆಲವರು ಏನಂತಿದ್ದಾರೆ ಅಂದ್ರೆ ಅಣ್ಣ, ಇವಾಗ ಇದು ಕಾಂಗ್ರೆಸ್ ಒಳಗೆ ಗುಂಪೊಳಗೇನೆ ಟಿಕೆಟ್ ಅವ್ರಿಗೆ ಕೊಟ್ಟಿದ್ದಕ್ಕೆ ತುಂಬಾ ಜಗಳಗಳಾಗ್ತಿದೆ. ಮತ್ತೆ ಅವರಿಗೆ ಈ ತರ ಗೌತಮ್ ಅವ್ರಿಗೆ ಟಿಕೆಟ್ ಅಂದಿದ ತಕ್ಷಣ ಗೋ ಬ್ಯಾಕ್ ಅಂತ ಎಲ್ಲ ನಿಂದನೆಗಳು. ಯಾಕೆ ಗೋ ಬ್ಯಾಕ್ ಅಂತ ಅವರು BJP ಅವರು, ಕಾಂಗ್ರೆಸ್ JDS ಅವರು ಅವ್ರಿಗೆ ಯಾಕೆ ಗೋ ಬ್ಯಾಕ್ ಇಲ್ಲ ಅಂತ ಹೇಳಿದ್ರೆ, ಒಂದೇ ಪಾರ್ಟಿ ಅವ್ರು ಫೈಟ್ ಹೊಡೆಯೋಕ್ಕಾಗಿಲ್ಲ, ಎರಡು ಪಾರ್ಟಿ ಅವ್ರು ಸೇರಿ ಫೈಟ್ ಹೊಡಿಬೇಕಾ? ಫಸ್ಟು ಕಾಂಗ್ರೆಸ್ BJP ಅಂತ JDS ಇದೇ ಇರಲಿಲ್ಲ, ನಾಮನಶಾನೆ ಗುರ್ತೇ ಇರಲಿಲ್ಲ. ಇವಾಗ ಅದ್ರ ಹೋಗ್ಬಿಡ್ತದಲ್ಲ ಅಂಥೇಳಿ ಎರಡು ಪಾರ್ಟಿ ಒಂದಾಗ್ಬಿಟ್ಟು ಇದು ಮಾಡ್ತಾರದು. ಅವ್ರ ಇಷ್ಟ. ನಾವು ಹುಟ್ಟಿದ್ದು ಕಾಂಗ್ರೆಸ್ಸು, ಬೆಳೆದಿದ್ದು ಕಾಂಗ್ರೆಸ್ಸು, ಸಾಯೋದು ಕಾಂಗ್ರೆಸ್. ಕೆಲಸ ಮಾಡದೆ ಹೋಗ್ಲಿ, ನಾವು ಕಾಂಗ್ರೆಸ್ಸಲ್ಲಿ ಇದ್ರೆ ಕಾಂಗ್ರೆಸ್ ನಮ್ಮದು. ಓಕೆ, ಇದು ಬಸ್ ಫ್ರೀ ಮಾಡಿದ್ದಕ್ಕೆ ಕಾಂಗ್ರೆಸ್ ಅವರು ಆಟೋ ಚಾಲಕರಿಗೆ ಏನಾದರೂ ತೊಂದರೆ ಆಗ್ತಿದೆಯಾ? ಏನಿಲ್ಲ, ತೊಂದರೆ ಏನಿಲ್ಲ. ತೊಂದರೆ ತುಂಬಾ ಜನ ಹೇಳ್ತಿದ್ದಾರೆ ಆಟೋ ಚಾಲಕರಿಗೆ. ಆಟೋಗೆ ಏನು ತೊಂದರೆ ಇಲ್ಲ. ಬೆಂಗಳೂರಿಂದ ಬರ್ತಾರೆ, ಫ್ರೀ ಪಾಸು. ಇಲ್ಲಿ ಬಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಆಟೋನಲ್ಲಿ ಹೋಗ್ಬೇಕಿಲ್ಲ. ಮನೆ ಹತ್ರ ಹೋಗಲ್ಲ ಸರ್ ಆಟೋ, ಇದು ಬಸ್ಸು. ಇದು ಆಟೋ ಮಾತ್ರ ಮನೆ ಹತ್ರ ಹೋಗ್ತದೆ. ಕಾಂಗ್ರೆಸ್ ಕಡೆಯಿಂದ K ಗೌತಮ್ ಅಂತ ನಿಂತಿದ್ದಾರೆ. ಮತ್ತೆ BJP ಮತ್ತೆ JDS ಮೈತ್ರಿ ಆಗಿ JDS ಕಡೆಯಿಂದ ಬಂದ್ಬಿಟ್ಟು ಮಲ್ಲೇಶ್ ಬಾಬು ಅಂತ ನಿಂತಿದ್ದಾರೆ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಣ ಬಿಡಿ ಸರ್. ಯಾಕೆ ಮಾಡ್ತೀರಾ ಸರ್? ಕಾಂಗ್ರೆಸ್ಗೆ ಮಾಡೋಣ. ಯಾಕೆ? ಏನು ಎಲ್ಲ ಪೂರ್ತಿ ಕರ್ನಾಟಕ ಕಾಂಗ್ರೆಸ್ ಬಂದಿದೆ, ಕಾಂಗ್ರೆಸ್ಗೆ ನೋಡೋಣ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ? ಅಂದರೆ ಚೆನ್ನಾಗಿರುತ್ತೆ ಅಂತ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.